ಎಲ್ರಿಗೂ ನಮಸ್ಕಾರ. ಗ್ರೋ ಕನ್ನಡ ಚಾನೆಲ್ಗೆ ಸ್ವಾಗತ. ಯೂನಿಯನ್ ಬಜೆಟ್ 2025-26 ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಇದು ಭಾರತದ ಆರ್ಥಿಕತೆಯ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಈಗ ಅಗ್ರಿಕಲ್ಚರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ಯಾಕ್ಸ್ ಕಟ್ಸ್ ಆಗಿರ್ಬೋದು, ಅಥವಾ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಈ ಎಲ್ಲ ಟಾಪಿಕ್ಸ್ ನ ಹೊಂದಿರುವಂತ ಈ ಬಜೆಟ್ ನಮ್ಮ ಭಾರತದ ಬೆಳವಣಿಗೆ, ಇನೋವೇಷನ್ ಮತ್ತೆ ಹಾಗೆ ಹಲವಾರು ಅವಕಾಶಗಳನ್ನ ಕೊಡುವಂತಹ ಅಡಿಪಾಯವನ್ನ ಹಾಕ್ತಾ ಇದೆ ಅಂತ ಹೇಳ್ಬೋದು. ಈಗ ಬನ್ನಿ, ಈ ಬಜೆಟ್ ನಿಂದ ಯಾರಿಗೆ ಜಾಸ್ತಿ ಲಾಭ ಇದೆ, ಯಾವ್ಯಾವ ಸೆಕ್ಟರ್ಸ್ಗೆ ಜಾಸ್ತಿ ದೊಡ್ಡ ಪುಷ್ಗಳು ಸಿಕ್ಕಿದೆ, ಅದ್ರ ಜೊತೆಗೆ ಇನ್ವೆಸ್ಟರ್ಸ್ ಯಾವ ಕಡೆ ನೋಡ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಮೊದಲನೇದು ಬಂದು ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್, ಕೃಷಿ ಮತ್ತೆ ಗ್ರಾಮೀಣಾಭಿವೃದ್ಧಿ. ಸೊ ಇದ್ರೊಳಗೆ ರೈತರಿಗೆ ಅವರ ಆದಾಯ ಇನ್ಕ್ರೀಸ್ ಆಗ್ಬೇಕು, ಅದ್ರ ಜೊತೆಗೆ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆ ಮತ್ತೆ ಸಂಗ್ರಹಣೆ ಇದೆಲ್ಲವೂ ಕೂಡ ಜಾಸ್ತಿ ಆಗ್ಬೇಕು ಅಂತ ಸಿಗ್ನಿಫಿಕೆಂಟ್ ಇನಿಷಿಯೇಟಿವ್ಸ್ ನ ತಗೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ, ಸೊ ಈ ಬಜೆಟ್ ನಲ್ಲಿ ಸೊ ಮೊದಲ ಪ್ರಮುಖ ಬೆಳವಣಿಗೆಯ ಇಂಜಿನ್ ಕೃಷಿ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ಇದ್ರೊಳಗೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಅದ್ರೊಳಗೆ ಏನಾಗುತ್ತೆ ಅಂದ್ರೆ 100 ಕಡಿಮೆ ಉತ್ಪಾದಕ ಜಿಲ್ಲೆಗಳನ್ನ ಉನ್ನತೀಕರಿಸುವ ಗುರಿಯನ್ನ ಇವರು ಹೊಂದಿದ್ದಾರೆ. ಸೊ ಅಂದ್ರೆ 100 ಡಿಸ್ಟ್ರಿಕ್ಟ್ಸ್ ನ ಇವರು ತಗೊಳ್ತಾ ಇದ್ದಾರೆ. ಸೊ ಇದ್ರೊಳಗೆ ಸುಮಾರು 1.7 ಕೋಟಿ ರೈತರಿಗೆ ಇದು ಲಾಭ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಬೆಳೆ ತೀವ್ರತೆ ಜಾಸ್ತಿ ಮಾಡೋದು, ಅಂದ್ರೆ ಕ್ರಾಪ್ ಇಂಟೆನ್ಸಿಟಿನ ಜಾಸ್ತಿ ಮಾಡೋದ್ರ ಬಗ್ಗೆ ಇವರು ಏನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸೊ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಇದ್ರ ಜೊತೆಗೆ ಆತ್ಮನಿರ್ಭರತಾ ಇನ್ ಪಲ್ಸಸ್ ಅಂದ್ರೆ ದ್ವಿದಳ ಧಾನ್ಯಗಳಿದೆಯಲ್ಲ, ಸೊ ಅದ್ರೊಳಗೆ ಇವಾಗ ತೂರ್ ದಾಲ್ ಇರ್ಬೋದು, ಅಂದ್ರೆ ತೊಗರಿ ಬೇಳೆ, ಉರದ್ ದಾಲ್ ಅಂದ್ರೆ ಉದ್ದಿನ ಬೇಳೆ ಆಗಿರ್ಬೋದು, ಹಾಗೆ ಮಸೂರ್ ದಾಲು. ಸೊ ಇವುಗಳೆಲ್ಲದ್ರ ಮೇಲೂ ಫೋಕಸ್ ಮಾಡಿ, ಸೊ ಇವುಗಳ ಇಂಪೋರ್ಟ್ ಅವಲಂಬನೆ ಏನಿದೆ ನಮ್ ದೇಶಕ್ಕೆ, ಅದನ್ನ ಕಡಿಮೆ ಮಾಡಿ ಹೇಗೆ ಅಂತ ಅಂದ್ರೆ ನಮ್ ದೇಶದಲ್ಲೇನೆ ಹೆಚ್ಚಾಗಿ ಇದನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಫೋಕಸ್ ಮಾಡ್ತಾ ಇದ್ದಾರೆ ಈ ಮಿಷಿನ್ ಇಂದ. ಮತ್ತೊಂದು ನ್ಯಾಷನಲ್ ಮಿಷಿನ್ ಬಂದು ಹೈ ಈಲ್ಡಿಂಗ್ ಸೀಡ್ಸ್. ಇದೇನಂದ್ರೆ ಹೆಚ್ಚಿನ ಇಳುವರಿ ನೀಡುವಂತ ಬೀಜಗಳು. ಸೊ ಇದ್ರ ಮೇಲೆ ರಿಸರ್ಚ್ ಮಾಡೋದಕ್ಕೆ ಅಂತ ಒಳ್ಳೆ ರಿಸರ್ಚ್ ಇಕೋಸಿಸ್ಟಮ್ ನ ಬಲಪಡಿಸ್ತಾ ಇದ್ದಾರೆ. ಸೊ ಇದರಿಂದ ಫಾರ್ಮರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಒಂದು ಪೆಸ್ಟ್ ರೆಸಿಸ್ಟೆಂಟ್ ಅಂದ್ರೆ ಕೀಟ ನಿರೋಧಕ ಸೀಡ್ಸ್, ಅದ್ರ ಜೊತೆಗೆ ಕ್ಲೈಮೇಟ್ ರೆಸಿಲೆಂಟ್ ಸೀಡ್ಸ್ ಗಳು ಸಿಗಕ್ಕೆ ಶುರು ಆಗುತ್ತೆ. ಈಗ ಭಾರತದ ಇಂಪೋರ್ಟ್ಸ್ ಅಲ್ಲಿ ಎಡಿಬಲ್ ಆಯಿಲ್ ಇದೆಯಲ್ಲ, ಆ ಎಡಿಬಲ್ ಆಯಿಲ್ ಇಂಪೋರ್ಟ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇದನ್ನ ಕೂಡ ಇವರು ಕಡಿಮೆ ಮಾಡ್ಬೇಕು ಅಂತ ಏಮ್ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು, ಅಂದ್ರೆ ಭಾರತದಲ್ಲೇನೆ ಇದು ಜಾಸ್ತಿ ಪ್ರೊಡ್ಯೂಸ್ ಆಗ್ಲಿ ಅಂತ. ಈಗ ಸೋಯಾಬೀನ್ ಆಯಿಲ್ ಆಗಿರ್ಬೋದು, ಮಸ್ಟರ್ಡ್ ಆಯಿಲ್ ಆಗಿರ್ಬೋದು, ಅಥವಾ ಪಾಮ್ ಆಯಿಲ್ ಆಗಿರ್ಬೋದು, ಈ ಎಲ್ಲಾ ಆಯಿಲ್ಗಳು ಕೂಡ ಭಾರತದಲ್ಲೇನೆ ಜಾಸ್ತಿ ಪ್ರೊಡ್ಯೂಸ್ ಆದ್ರೆ ಇಂಪೋರ್ಟ್ ಡಿಪೆಂಡೆನ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಪ್ರೈಸಸ್ ಏನಿದೆ ಅದು ಕೂಡ ಸ್ಟೆಬಿಲೈಸ್ ಆಗುತ್ತೆ. ಇದು ಫಾರ್ಮರ್ಸ್ಗೂ ಕೂಡ ಉಪಯೋಗ ಆಗುತ್ತೆ, ಅದ್ರ ಜೊತೆಗೆ ಕನ್ಸ್ಯೂಮರ್ಸ್ಗೂ ಕೂಡ ಉಪಯೋಗ ಆಗುತ್ತೆ. ಈಗ ರೈತರಿಗೆ ಹಣ ಸಹಾಯ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ನ ಮಾಡೋದಿಕ್ಕೆ ಅಂತ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿತ್ತು ಅಲ್ಲ, ಅದರ ಲೋನ್ ಲಿಮಿಟ್ 3 ಲಕ್ಷ ಇತ್ತಲ್ವಾ, ಈಗ ಅದನ್ನ 5 ಲಕ್ಷ ಮಾಡಿದ್ದಾರೆ. ಸೊ ಇದರಿಂದ ಈಗ ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ KCC ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ 7.7 ಕೋಟಿ ರೈತರಿಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಮೇಜರ್ ಹೈಲೈಟ್ ಏನು ಅಂತಂದ್ರೆ ಯೂರಿಯಾ ಪ್ರೊಡಕ್ಷನ್ ಎಕ್ಸ್ಪಾನ್ಷನ್ ಆಗ್ತಿದೆ ಅಂತ ಹೇಳ್ಬೋದು. ಈಗ ಅಸ್ಸಾಂ ಅಲ್ಲಿ 12.7 ಲಕ್ಷ ಮೆಟ್ರಿಕ್ ಟನ್ ಕೆಪಾಸಿಟಿ ಇರುವಂತ ಯೂರಿಯಾ ಪ್ಲಾಂಟ್ ನ ಇವರು ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಫರ್ಟಿಲೈಸರ್ಸ್ ಅಲ್ಲಿ ನಾವು ಸೆಲ್ಫ್ ಸಫಿಶಿಯನ್ಸ್ ನ ನೋಡ್ಬೋದು. ಈಗ ಇನ್ನೊಂದು ಸೆಕ್ಟರ್ ಅಂತ ಅಂದ್ರೆ ಮೀನುಗಾರಿಕೆ ಏನಿದೆ, ಸೊ ಆ ವಲಯಕ್ಕೂ ಕೂಡ ಉತ್ತೇಜನ ಸಿಗ್ತಾ ಇದೆ ಅಂತ ಹೇಳ್ಬೋದು ಈ ಬಜೆಟ್ ಇಂದ. ಅದು ವಿಶೇಷವಾಗಿ ಅಂಡಮಾನ್ ಮತ್ತೆ ನಿಕೋಬಾರ್ ಮತ್ತೆ ಲಕ್ಷದ್ವೀಪಗಳಿಗೆ ಈ ಪ್ರಯೋಜನ ಸಿಗ್ತಾ ಇದೆ. ಹಾಗೆ ಮತ್ತೊಂದು ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಅನ್ನೋದು ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್ ಕಾಟನ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅವ್ರಿಗೆ, ಹಾಗೆ ಕಾಟನ್ ಪ್ರೊಡಕ್ಷನ್ ಫಾರ್ಮರ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓವರ್ ಆಲ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಯಾರಿಗೆ ಪಾಸಿಟಿವ್ ಯಾರಿಗೆ ನೆಗೆಟಿವ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ಪಾಸಿಟಿವ್ ಅಂತ ನೋಡಿದ್ರೆ ಫರ್ಟಿಲೈಸರ್ಸ್ಗೆ, ಅಗ್ರಿಟೆಕ್, ಸೀಡ್ಸ್ಗೆ, ರೂರಲ್ ಬ್ಯಾಂಕಿಂಗ್ಗೆ ಮತ್ತೆ ಇರಿಗೇಷನ್ ಇಂಡಸ್ಟ್ರೀಸ್ ಈ ಎಲ್ಲ ಸೆಕ್ಟರ್ಸ್ಗೂ ಪಾಸಿಟಿವ್ ಅಂತ ಹೇಳ್ಬೋದು. ನೆಗೆಟಿವ್ ಯಾರ್ಯಾರಿಗಾಗುತ್ತೆ ಅಂದ್ರೆ ಈಗ ಪಲ್ಸಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋರು ಇರ್ತಾರಲ್ಲ, ಹಾಗೆ ಎಡಿಬಲ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋರು ಇರ್ತಾರಲ್ಲ, ಅವ್ರಿಗೆ ಇದು ನೆಗೆಟಿವ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರ ಹತ್ರ ಏನ್ ಮಾಡ್ತಾ ಇದೀವಿ. ಈಗ ಯಾವ್ಯಾವ ಸ್ಟಾಕ್ಸ್ ನ ವಾಚ್ ಮಾಡ್ಬೇಕು ಈ ಸೆಕ್ಟರ್ ಅಲ್ಲಿ ಅಂತ ನೋಡೋಣ ಬನ್ನಿ. ಮೊದಲನೇದು ಬಂದು ಕೋರಮಂಡಲ್ ಇಂಟರ್ನ್ಯಾಷನಲ್. ಇದು ಫರ್ಟಿಲೈಸರ್ ಸೆಕ್ಟರ್ಗೆ ಸೇರುತ್ತೆ. ಸೊ ಈಗ ಕೃಷಿ ಯೋಜನಾ ಅಲ್ಲಿ ಫರ್ಟಿಲೈಸರ್ಸ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಈ ಕಂಪನಿ ಲಾಭ ಮಾಡ್ಬೋದು ಅಂತ. ಈಗ ಪ್ರೈಸ್ ಚೇಂಜ್ ಪರ್ಸೆಂಟೇಜ್ ನೋಡ್ಬೇಕಂದ್ರೆ 0.13% ಇದೆ. ಮತ್ತೊಂದು ಕಂಪನಿ ಅಂದ್ರೆ UPL ಲಿಮಿಟೆಡ್. ಇದರ ಸೆಕ್ಟರ್ ಬಂದು ಆಗ್ರೋ ಕೆಮಿಕಲ್ಸ್. ಇದ್ರೊಳಗೆ ಏನಾಗಿದೆ ಅಂದ್ರೆ ಫಾರ್ಮಿಂಗ್ ಮತ್ತೆ ಕ್ರಾಪ್ ಪ್ರೊಡಕ್ಟಿವಿಟಿಯಲ್ಲಿ ಬಜೆಟ್ ಹೈ ಸ್ಪೆಂಡ್ ಮಾಡುತ್ತೆ ಅಂತ ಹೇಳೋದ್ರಿಂದ ಈ ಕಂಪ್ನಿಗೆ ಲಾಭ ಆಗ್ಬೋದು ಅಂತ. ಈಗ ಪ್ರೈಸ್ ಚೇಂಜ್ ಪರ್ಸೆಂಟೇಜ್ ಬಂದು
0.95%. ಇನ್ನ ನೆಕ್ಸ್ಟ್ ಕಂಪನಿ ನೋಡ್ಬೇಕಂದ್ರೆ ರ್ಯಾಲೀಸ್ ಇಂಡಿಯಾ. ಇದರ ಸೆಕ್ಟರ್ ಬಂದು ಅಗ್ರಿಟೆಕ್ ಮತ್ತೆ ಸೀಡ್ಸ್. ಸೊ ಈಗ ಹೈ ಈಲ್ಡಿಂಗ್ ಸೀಡ್ಸ್ ಮಿಷಿನ್ ಇದೆ ಅಂತ ಆಲ್ರೆಡಿ ಹೇಳಿದೆ. ಸೊ ಇದರ ಬೆನಿಫಿಷರಿ ಈ ಕಂಪನಿ ಆಗ್ಬೋದು ಅಂತ. ಈಗ ಪ್ರೈಸ್ ಚೇಂಜ್ ಪರ್ಸೆಂಟೇಜ್ ಬಂದು 1.25%. ಮತ್ತೊಂದು ನೋಡ್ಬೇಕಂದ್ರೆ ಅವಂತಿ ಫೀಡ್ಸ್ ಅಂತ. ಇದು ಮೀನುಗಾರಿಕೆ ಸೆಕ್ಟರ್ಗೆ ಸೇರುತ್ತೆ. ಈಗ ಗೌರ್ಮೆಂಟ್ ಏನೋ ಸಪೋರ್ಟ್ ಮಾಡುತ್ತೆ ಅಂತ ಆಲ್ರೆಡಿ ಹೇಳಿದೆ ಮೆರೀನ್ ಇಂಡಸ್ಟ್ರಿಗೆ. ಸೊ ಇದರಿಂದ ಏನಾಗುತ್ತೆ, ಸೀ ಫುಡ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಇದರ ಪರ್ಸೆಂಟೇಜ್ ಏನಿದೆ ಚೇಂಜ್ ಆಗಿರೋದು ಅದು 2.9% ಇದೆ. ಮತ್ತೊಂದು ಕಂಪ್ನಿ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಇದು ಬ್ಯಾಂಕಿಂಗ್ ಸೆಕ್ಟರ್ಗೆ ಸೇರುತ್ತೆ. ಯಾಕೆ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಇದು ಲಾರ್ಜೆಸ್ಟ್ ಲೆಂಡರ್ ಅಂತ ಹೇಳ್ಬೋದು. ಸೊ ಇದರ ಪ್ರೈಸ್ ಚೇಂಜ್ ಸದ್ಯಕ್ಕೆ -1% ಇದೆ. ಈಗ ಆರ್ಥಿಕ ಬೆಳವಣಿಗೆಯ ಮೊದಲನೇ ಇಂಜಿನ್ ಅಗ್ರಿಕಲ್ಚರ್ ಆಗಿತ್ತು. ಹಾಗಾದ್ರೆ ಎರಡನೇ ಇಂಜಿನ್ ಯಾವುದು? MSME ಅಂತ ಹೇಳ್ಬೋದು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತ. ಸೊ ಇದಕ್ಕೆ ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಏನಿತ್ತು 5 ಕೋಟಿಯಷ್ಟು, ಅದನ್ನ ಈಗ 10 ಕೋಟಿಗೆ ಕನ್ವರ್ಟ್ ಮಾಡಿದ್ದಾರೆ. ಅಂದ್ರೆ ಈಗ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ ಅಂತ ಹೇಳ್ಬೋದು ಫಂಡ್ಸ್ಗೆ. ಈಗ ಮೈಕ್ರೋ ಎಂಟರ್ಪ್ರೈಸಸ್ಗೆ ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ಸ್ ನ ಇಶ್ಯೂ ಮಾಡಿದ್ದಾರೆ. ಇದು 5 ಲಕ್ಷ ಅಷ್ಟು ಲಿಮಿಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಸ್ಮಾಲ್ ಬಿಸ್ನೆಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಸ್ಟಾರ್ಟ್ಅಪ್ಸ್ ಅಂತ ತಗೊಂಡ್ರೆ ಅವ್ರಿಗೂ ಕೂಡ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ 10,000 ಕೋಟಿ ಫಂಡ್ಸ್ ನ ಇವರು ಅಲೋಕೇಟ್ ಮಾಡಿದ್ದಾರೆ. ಸೊ ಇದರಿಂದ ಇನೋವೇಷನ್ಗೆ, ಆಂಟರ್ಪ್ರಿನರ್ಶಿಪ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ಗೆ ಕೂಡ ಅಲೋಕೇಶನ್ ಆಗಿದೆ 10,000 ಕೋಟಿಗಳು. ಸೊ ಇದರಿಂದ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ಸ್ಪೆಸಿಫಿಕ್ ಸೆಕ್ಟರ್ಸ್ ಇದೆ, ಯಾವ್ದು? ಟಾಯ್ಸ್, ಫುಟ್ವೇರ್, ಲೆದರ್. ಇದಕ್ಕೆ ಕೂಡ 4,000 ಕೋಟಿ ಅಲೋಕೇಶನ್ ಆಗಿದೆ ಅಂತ ಹೇಳ್ಬೋದು, ಫುಟ್ವೇರ್ ಮತ್ತೆ ಲೆದರ್ ಸೆಕ್ಟರ್ಗೆ. ಸೊ ಇದು ಫೋಕಸ್ ಪ್ರಾಡಕ್ಟ್ ಸ್ಕೀಮ್ ಅಂಡರ್ ಅಲೋಕೇಟ್ ಆಗಿರೋದು. ಸೊ ಈ ಇನಿಷಿಯೇಟಿವ್ ಡಿಸೈನ್ ಕೆಪಾಸಿಟಿ ಆಗಿರ್ಬೋದು, ಕ್ಲಸ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಎನ್ಹಾನ್ಸ್ ಮಾಡಿ 4 ಲಕ್ಷ ಕೋಟಿ ಟರ್ನ್ ಓವರ್ ನ ತರುತ್ತೆ. ಅದ್ರ ಜೊತೆಗೆ 1.1 ಲಕ್ಷ ಕೋಟಿ ಎಕ್ಸ್ಪೋರ್ಟ್ಸ್ ನ ಕೂಡ ತರುತ್ತೆ. ಸೊ ಈ ರಿಫಾರ್ಮ್ಸ್ ಇಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳು ಸಿಗುತ್ತೆ. ಎಷ್ಟು ಜನಕ್ಕೆ ಅಂತ ಅಂದ್ರೆ 22 ಲಕ್ಷ ಜನಕ್ಕೆ. ಸೊ ಇದರಿಂದ ಮತ್ತೊಂದೇನಾಗುತ್ತೆ ಅಂದ್ರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಏನಿದೆ ಅದು ಹೈ ಕ್ವಾಲಿಟಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಆಗಿ ಪ್ರಮೋಟ್ ಆಗಿ, ಹಾಗೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಲ್ಲಿ ಇಂಡಿಯಾಗೆ ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಪಾಸಿಟಿವ್ ಯಾವ್ದಕ್ಕೆ, ನೆಗೆಟಿವ್ ಯಾವ್ದಕ್ಕೆ ಅಂತ ನೋಡೋಣ. ಪಾಸಿಟಿವ್ ಅಂತ ತಗೊಂಡ್ರೆ ಸ್ಮಾಲ್ ಬಿಸ್ನೆಸಸ್, ಸ್ಟಾರ್ಟ್ಅಪ್ಸ್, ಟಾಯ್ ಇಂಡಸ್ಟ್ರಿ, ಫುಟ್ವೇರು, ಲೆದರ್. ಇನ್ನ ನೆಗೆಟಿವ್ ಅಂತ ತಗೊಂಡ್ರೆ ಈ ಲೆದರ್ ನ ಇಂಪೋರ್ಟ್ ಮಾಡೋದಾಗಿರ್ಬೋದು, ಟಾಯ್ ಗೂಡ್ಸ್ ನ ಇಂಪೋರ್ಟ್ ಮಾಡೋದಾಗಿರ್ಬೋದು. ಸೊ ಇವ್ರಿಗೆಲ್ಲ ಕೂಡ ನೆಗೆಟಿವ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಡೊಮೆಸ್ಟಿಕ್ ಸಬ್ಸ್ಟಿಟ್ಯೂಷನ್ ನಾವು ಪಡ್ಕೊಳ್ತಾ ಇರೋದ್ರಿಂದ. ಸೊ ಇನ್ನ ಯಾವ್ಯಾವ ಸ್ಟಾಕ್ಸ್ ನ ನಾವು ವಾಚ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದು ಬಂದು ಬಜಾಜ್ ಫೈನಾನ್ಸ್. ಈ ಸೆಕ್ಟರ್ ಬಂದು MSME ಲೆಂಡಿಂಗು. ಸೊ ಆಲ್ರೆಡಿ ಹೇಳ್ದಾಗೆ ಕ್ರೆಡಿಟ್ ಅವೈಲಬಿಲಿಟಿ ಸ್ಮಾಲ್ ಬಿಸ್ನೆಸ್ಗೆ ಜಾಸ್ತಿ ಆಗಿರೋದ್ರಿಂದ ಈ ಕಂಪ್ನಿಗೆ ಲಾಭ ಆಗ್ಬೋದು. ಸ್ಟಾಕ್ ಪ್ರೈಸ್ ಚೇಂಜ್ ಬಂದು 2.15%. ನೆಕ್ಸ್ಟ್ ಕಂಪ್ನಿ ಬಂದು HDFC ಬ್ಯಾಂಕ್. ಇದು ಕೂಡ MSME ಲೆಂಡಿಂಗು. ಸೊ MSME ಕ್ರೆಡಿಟ್ ಎಕ್ಸ್ಪಾನ್ಷನ್ ಮಾಡಿರೋದ್ರಿಂದ ಇದು ಕೂಡ ಬೆನಿಫಿಟ್ ನ ಪಡ್ಕೋಬಹುದು. ಸದ್ಯಕ್ಕೆ -0.5% ಚೇಂಜ್ ಇದೆ. ಇನ್ನು ರಿಲ್ಯಾಕ್ಸೋ ಫುಟ್ವೇರ್, ಇದು ಫುಟ್ವೇರ್ ಸೆಕ್ಟರ್ಗೆ ಸೇರುತ್ತೆ. ಈಗ ಫುಟ್ವೇರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಗವರ್ಮೆಂಟ್ ಇನ್ಸೆಂಟಿವ್ ಸಿಕ್ಕಿರೋದ್ರಿಂದ ಇದಕ್ಕೆ ಬೆನಿಫಿಟ್ ಆಗ್ಬೋದು. ಸೊ ಪ್ರೈಸ್ ಚೇಂಜ್ ಬಂದು 3.39%. ಇನ್ನು ಮಿರ್ಜಾ ಇಂಟರ್ನ್ಯಾಷನಲ್, ಇದು ಲೆದರ್ ಸೆಕ್ಟರ್ಗೆ ಸೇರುತ್ತೆ. ಈಗ ಲೆದರ್ ಕ್ಲಸ್ಟರ್ ಡೆವಲಪ್ಮೆಂಟ್ ಮತ್ತೆ ಎಕ್ಸ್ಪೋರ್ಟ್ ಪ್ರಮೋಷನ್ ಇಂದ ಇದು ಲಾಭವನ್ನ ಪಡ್ಕೋಬಹುದು. ನೀವು ಪ್ರೈಸ್ ಚೇಂಜ್ ನೋಡಿದ್ರೆ ಶಾಕ್ ಆಗ್ತಾರೆ, ಯಾಕಂದ್ರೆ 19.74% ಚೇಂಜ್ ಆಗಿದೆ, ಅದು ಪಾಸಿಟಿವ್ ಆಗಿ. ಇನ್ನ ಕಡೆ ಸ್ಟಾಕ್ ಬಂದು ಸೆಂಚುರಿ ಪ್ಲೈಬೋರ್ಡ್ಸ್. ಇದು ವುಡ್ ಅಂಡ್ ಫರ್ನಿಚರ್ ಸೆಕ್ಟರ್ಗೆ ಸೇರುತ್ತೆ. ಈಗ MSME ಫೋಕಸ್ ಇನ್ಕ್ರೀಸ್ ಆಗಿರೋದ್ರಿಂದ, ಹಾಗೆ ಫರ್ನಿಚರ್ ಪ್ರೊಡಕ್ಷನ್ ಕೂಡ ಡೊಮೆಸ್ಟಿಕ್ ಜಾಸ್ತಿ ಆಗ್ಬೇಕು ಅನ್ನೋದ್ರಿಂದ ಸೊ 0.58% ಇದು ಪಾಸಿಟಿವ್ ಆಗಿ ಮೂವ್ ಆಗಿದೆ ಅಂತ ಹೇಳ್ಬೋದು. ಸೊ ಆದ್ರಿಂದ ಇದು ಕೂಡ ಲಾಭ ತಗೋಬಹುದು ಮುಂದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಸೆಕ್ಟರ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎನರ್ಜಿ. ಸೊ ಈಗ ಈ ಬಜೆಟ್ ಅಲ್ಲಿ ಇದಕ್ಕೂ ಕೂಡ ಒಳ್ಳೆ ಬೂಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಜಲ್ ಜೀವನ್ ಮಿಷನ್ ಅಂತ ಏನಿತ್ತು ಅದು 2028ರವರೆಗೆ ಎಕ್ಸ್ಟೆಂಡ್ ಆಗಿದೆ. ಸೊ ಈ ಮಿಷನ್ ಆಲ್ರೆಡಿ 15 ಕೋಟಿ ಮನೆಗಳಿಗೆ ಕುಡಿಯುವಂತ ಟ್ಯಾಪ್ ವಾಟರ್ ನ ತಲುಪಿಸಿದೆ. ಸೊ ಈ ವಾಟರ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ರಿನ್ಯೂಯಬಲ್ ಮತ್ತೆ ನ್ಯೂಕ್ಲಿಯರ್ ಎನರ್ಜಿಯಲ್ಲೂ ಕೂಡ ಒಳ್ಳೆ ಶಿಫ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ನ ಇವರು ಲಾಂಚ್ ಮಾಡಿದ್ದಾರೆ. ಇದ್ರೊಳಗೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವಾಗ ಅಂತಂದ್ರೆ 2047ರ ಒಳಗೆ ಅಂತ. ಅದ್ರ ಜೊತೆಗೆ ಅಟಾಮಿಕ್ ಎನರ್ಜಿ ಆಕ್ಟ್ ಏನಿದೆ ಅದ್ರೊಳಗೂ ಕೂಡ ಅಮೆಂಡ್ಮೆಂಟ್ಸ್ ನ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ.
ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ನ ಅವರು ಒಳಗಡೆ ಬಿಟ್ಕೊಳ್ಳೋದಕ್ಕೆ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಈಗ ಪವರ್ ಸೆಕ್ಟರ್ ಅಂತ ತಗೊಂಡ್ರೆ ಇದ್ರೊಳಗೆ ರಿಫಾರ್ಮ್ಸ್ ನೋಡ್ಬೇಕು ಅಂತಂದ್ರೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಎಫಿಷಿಯನ್ಸಿ ಏನಿದೆ ಅದನ್ನ ಜಾಸ್ತಿ ಮಾಡ್ಬೇಕು ಅಂತ. ಹಾಗೆ ರಾಜ್ಯದೊಳಗೇನೆ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಆಗ್ಮೆಂಟೇಷನ್ ಏನಿದೆ ಇದಕ್ಕೆ ಇನ್ಸೆಂಟಿವೈಸ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಫೈನಾನ್ಷಿಯಲ್ ವಯಬಿಲಿಟಿ ಕೂಡ ಜಾಸ್ತಿ ಮಾಡ್ಬೇಕು ಅಂತ ಪವರ್ ಸೆಕ್ಟರ್ಗೆ ಏಮ್ ಮಾಡ್ತಾ ಇದ್ದಾರೆ. ಇನ್ನು ಶಿಪ್ಪಿಂಗ್ ಸೆಕ್ಟರ್ ಅಂದ್ರೆ ಹಡಗು ವಲಯದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಒಂದು ಮರಿಟೈಮ್ ಡೆವಲಪ್ಮೆಂಟ್ ಫಂಡ್ ನ ಅನೌನ್ಸ್ ಮಾಡಿದ್ದಾರೆ. ಇದು 25,000 ಕೋಟಿಯಷ್ಟು ಫಂಡ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಡೊಮೆಸ್ಟಿಕ್ ಶಿಪ್ ಬಿಲ್ಡಿಂಗ್ ನ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಭಾರತದ ಮೆರಿಟೈಮ್ ಇನ್ಫ್ರಾಸ್ಟ್ರಕ್ಚರ್ ನ ಕೂಡ ಬಲಪಡಿಸುತ್ತೆ ಅಂತ ಹೇಳ್ಬೋದು. ಈಗ ಉಡಾನ್ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಏನಿದೆ ಇದು ಹೊಸ 120 ಡೆಸ್ಟಿನೇಷನ್ಸ್ ನ ಆಡ್ ಮಾಡ್ಕೊಂತಾ ಇದೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇದರಿಂದ ಟ್ರಾವೆಲ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಬನ್ನಿ ಪಾಸಿಟಿವ್ಸ್ ಯಾವ್ದ್ಯಾವ್ದಕ್ಕೆ, ನೆಗೆಟಿವ್ ಯಾವ್ದಕ್ಕೆ ಅಂತ ತಿಳ್ಕೊಳ್ಳೋಣ. ಪಾಸಿಟಿವ್ ಬಂದು ರಿನ್ಯೂಯಬಲ್ ಎನರ್ಜಿಗೆ, ಪವರ್ ಎಕ್ವಿಪ್ಮೆಂಟ್ಗೆ, ಟ್ರಾನ್ಸ್ಮಿಷನ್ ಕಂಪನೀಸ್ಗೆ ಮತ್ತೆ ಶಿಪ್ಪಿಂಗ್ಗೆ. ನೆಗೆಟಿವ್ ಬಂದು ಕೋಲ್ ಬೇಸ್ ಪವರ್ ಜನರೇಟರ್ಸ್ಗೆ. ಈಗ ಬನ್ನಿ ಯಾವ್ಯಾವ ಸ್ಟಾಕ್ ಅಂತ ತಿಳ್ಕೊಳ್ಳೋಣ. ಮೊದಲನೇದು ಬಂದು NTPC ಲಿಮಿಟೆಡ್, ಇದು ಪವರ್ ಸೆಕ್ಟರ್ಗೆ ಸೇರುತ್ತೆ. ನ್ಯೂಕ್ಲಿಯರ್ ಎನರ್ಜಿ ಟ್ರಾನ್ಸಿಷನ್ ಸಪೋರ್ಟ್ ಆಗ್ತಿರೋದ್ರಿಂದ ಈ ಕಂಪನಿಗೆ ಲಾಭ ಆಗುತ್ತೆ ಅಂತ ಅನ್ಕೋಬಹುದು. ಮತ್ತೆ ನೆಕ್ಸ್ಟ್ ಸ್ಟಾಕ್ ಬಂದು ಟಾಟಾ ಪವರ್, ಈಗ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ಗೆ ಇದು ಸೇರುತ್ತೆ. ಸೊ ಈಗ ಇನ್ಫ್ರಾ ಇನ್ವೆಸ್ಟ್ಮೆಂಟ್ ಇಂದ ರಿನ್ಯೂಯಬಲ್ ಪ್ರಾಜೆಕ್ಟ್ಸ್ ಬೆನಿಫಿಟ್ ನ ಪಡ್ಕೋತಾ ಇದೆ. ಸೊ ಆದ್ರಿಂದ ಈ ಕಂಪನಿ ಕೂಡ ಬೆನಿಫಿಟ್ ನ ಪಡ್ಕೋಬಹುದು ಅಂತ. ಸ್ಟಾಕ್ ಪ್ರೈಸ್ ಚೇಂಜ್ ನೋಡಿದ್ರೆ 1.45% ಇದೆ. ನೆಕ್ಸ್ಟ್ ಸ್ಟಾಕ್ ಬಂದು ಕೊಚ್ಚಿನ್ ಶಿಪ್ ಯಾರ್ಡ್, ಇದು ಶಿಪ್ ಬಿಲ್ಡಿಂಗ್ ಸೆಕ್ಟರ್ಗೆ ಸೇರುತ್ತೆ. ಈಗ ಮರಿ ಟೈಮ್ ಫಂಡ್ ಇಂದ ಈ ಕಂಪನಿಗೆ ಲಾಭ ಆಗ್ಬಹುದು ಅಂತ. ಸದ್ಯಕ್ಕೆ ಸ್ಟಾಕ್ ಪ್ರೈಸ್ ಚೇಂಜ್ -3.91% ಇದೆ. ನೆಕ್ಸ್ಟ್ ಸ್ಟಾಕ್ ಬಂದು ಇಂಡಿಯನ್ ಹೋಟೆಲ್ಸ್, ಏವಿಯೇಷನ್ ಮತ್ತೆ ಟೂರಿಸಂ ಸೆಕ್ಟರ್ಗೆ ಇದು ಸೇರುತ್ತೆ. ಈಗ ಉಡಾನ್ ಎಕ್ಸ್ಪಾನ್ಷನ್ ಇಂದ ರೀಜನಲ್ ಟೂರಿಸಂ ಜಾಸ್ತಿ ಆಗುತ್ತೆ, ಇದರಿಂದ ಇದಕ್ಕೆ ಬೆನಿಫಿಟ್ ಆಗ್ಬಹುದು ಅಂತ. ಈಗ ಪ್ರೈಸ್ ಚೇಂಜ್ ನೋಡಿದ್ರೆ 3.45% ಇದೆ. ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದು ಅದಾನಿ ಪೋರ್ಟ್ಸ್, ಇದು ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸೇರುತ್ತೆ. ಈಗ ಮೆರಿಟೈಮ್ ಫಂಡಿಂಗ್ ಇಂದ ಇದಕ್ಕೂ ಕೂಡ ಲಾಭ ಆಗ್ಬಹುದು ಅಂತ ಎಕ್ಸ್ಪೆಕ್ಟೇಷನ್. ಸದ್ಯಕ್ಕೆ ಇದು -0.66% ಪ್ರೈಸ್ ಚೇಂಜ್ ಅಲ್ಲಿ ಇದೆ. ಮತ್ತೊಂದು ಸೆಕ್ಟರ್ ಬಂದು ಎಕ್ಸ್ಪೋರ್ಟ್ಸ್ ಮತ್ತೆ ಲಾಜಿಸ್ಟಿಕ್ಸ್. ಈಗ ಎಕ್ಸ್ಪೋರ್ಟ್ಸ್ಗೆ ಒಂದು ಮಿಷನ್ ನ ಲಾಂಚ್ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅಂತ. ಇದೇನಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಅಲ್ಲಿ ಭಾರತದ ಪಾರ್ಟಿಸಿಪೇಷನ್ ನ ಜಾಸ್ತಿ ಮಾಡೋದಕ್ಕೆ ಇದು ಏಮ್ ಮಾಡ್ತಾ ಇದೆ. ಸೊ ಮತ್ತೊಂದು ಕೀ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ದಾರೆ, ಭಾರತ್ ಟ್ರೇಡ್ ನೆಟ್ ಅಂತ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಟ್ರೇಡ್ ಡಾಕ್ಯುಮೆಂಟೇಶನ್ಗೆ ಒಂದು ಯೂನಿಫೈಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇದ್ರ ಜೊತೆಗೆ ಏರ್ ಕಾರ್ಗೋ ವೇರ್ ಹೌಸಿಂಗ್ ಗೆ ಅಪ್ಗ್ರೇಡೇಷನ್ ತರಬೇಕು ಅಂತ ಅನ್ಕೊಂತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಹೈಲಿ ಪೆರಿಷಬಲ್ ಗೂಡ್ಸ್ ಏನಿರುತ್ತೆ ಅದಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ಈ ಗವರ್ಮೆಂಟ್ ಸ್ಕೂಲ್ಸ್ ಇರುತ್ತೆ ಅಲ್ವಾ ರೂರಲ್ ಅಲ್ಲಿ ಎಲ್ಲ, ಸೊ ಅದಕ್ಕೆ ಕೂಡ ಈ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ. ಇದು ಭಾರತ್ ನೆಟ್ ಅಂಡರ್ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ, ಎಜುಕೇಶನ್ ಚೆನ್ನಾಗುತ್ತೆ, ಹಾಗೆ ಟೆಲಿಮೆಡಿಸಿನ್ ಸರ್ವಿಸಸ್ ಕೂಡ ಎನೇಬಲ್ ಆಗುತ್ತೆ. ಸೊ ಇದರಿಂದ ಡಿಜಿಟಲ್ ಇನ್ಕ್ಲೂಷನ್, ಎನ್ಹಾನ್ಸಿಂಗ್ ಲರ್ನಿಂಗು, ಹೆಲ್ತ್ ಕೇರು, ರೂರಲ್ ಡೆವಲಪ್ಮೆಂಟ್ ಇದೆಲ್ಲದಕ್ಕೂ ಕೂಡ ಒಂದು ಬಲ ಸಿಕ್ತಂಗಾಗುತ್ತೆ ಅಂತ ಹೇಳ್ಬೋದು. ಈಗ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಏನೇನಕ್ಕೆ ಅಂತ ನೋಡೋಣ. ಪಾಸಿಟಿವ್ಸ್ ಬಂದು ಎಕ್ಸ್ಪೋರ್ಟರ್ಸ್ಗೆ, ಲಾಜಿಸ್ಟಿಕ್ಸ್ಗೆ, ಬ್ರಾಡ್ ಬ್ಯಾಂಡ್ ಮತ್ತೆ ಸಪ್ಲೈ ಚೈನ್ ಫರ್ಮ್ಸ್ಗೆ. ಆದ್ರೆ ನೆಗೆಟಿವ್ ಬಂದು ಕಂಪ್ನೀಸ್ ಯಾವ್ದು ಇಂಪೋರ್ಟ್ ಮೇಲೆ ಹೆವಿಲಿ ಡಿಪೆಂಡ್ ಆಗುತ್ತೆ ಅದಕ್ಕೆ ನೆಗೆಟಿವ್ಸ್ ಅಂತ ಹೇಳ್ಬೋದು. ಸೊ ಇನ್ನ ಯಾವ್ಯಾವ ಸ್ಟಾಕ್ ಅಂತ ನೋಡೋಣ. ಮೊದಲನೇ ಸ್ಟಾಕ್ ಬಂದು ಬ್ಲೂ ಡಾರ್ಟ್, ಇದು ಏರ್ ಕಾರ್ಗೋ ಸೆಕ್ಟರ್ಗೆ ಸೇರುತ್ತೆ. ಸೊ ಇದಕ್ಕೆ ಯಾಕೆ ಬೆನಿಫಿಟ್ ಆಗುತ್ತೆ ಅಂದ್ರೆ, ಸೊ ವೇರ್ ಹೌಸಿಂಗು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಒಳ್ಳೇದು ಸಿಗೋದ್ರಿಂದ ಏರ್ ಶಿಪ್ಮೆಂಟ್ಸ್ಗೆಲ್ಲ, ಸೊ ಇದರಿಂದ ಇದಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕಂಟೈನರ್ ಕಾರ್ಪು ಸೆಕೆಂಡ್ ಸ್ಟಾಕ್, ಇದು ರೈಲ್ ಲಾಜಿಸ್ಟಿಕ್ ಸೆಕ್ಟರ್ಗೆ ಸೇರುತ್ತೆ. ಸೊ ಎಕ್ಸ್ಪೋರ್ಟ್ ಪುಷ್ ಇಂದ ಏನಾಗುತ್ತೆ, ಫ್ರೇಟ್ ಮೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಈ ಕಂಪನಿಗೆ ಬೆನಿಫಿಟ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್ ಬಂದು ಹಿಂದೂಸ್ತಾನ್ ಯೂನಿಲಿವರ್, ಇದು FMCG ಎಕ್ಸ್ಪೋರ್ಟ್ಸ್. ಸೊ ಈಗ ಎಕ್ಸ್ಪೋರ್ಟ್ ಇಕೋಸಿಸ್ಟಮ್ ನ ನಾವು ಚೆನ್ನಾಗಿ ಮಾಡ್ತಿರೋದ್ರಿಂದ ಗ್ಲೋಬಲ್ FMCG ಟ್ರೇಡ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಆಗ ಹಿಂದೂಸ್ತಾನ್ ಯೂನಿಲಿವರ್ಗೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇವ್ರದ್ದು ಸ್ಟಾಕ್ ಪ್ರೈಸ್ ಚೇಂಜ್ ಬಂದು 2.93% ಪಾಸಿಟಿವ್ ಅಲ್ಲಿ ಇದೆ. ಈಗ ನೆಕ್ಸ್ಟ್ ಸ್ಟಾಕ್ ಬಂದು HFCL, ಇದು ಸೆಕ್ಟರ್ ಬಂದು ಟೆಲಿಕಾಂ ಮತ್ತೆ ನೆಟ್ವರ್ಕ್. ಸೊ ಈಗ ಭಾರತ್ ನೆಟ್ ಎಕ್ಸ್ಪಾನ್ಷನ್ ಆಗಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟೆನ್ಸಿವ್ ಫೈಬರ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಸೊ ಇದು ಈ ಕಂಪನಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಇದರ ಏನಿದೆ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಟಾಕ್ ಪ್ರೈಸ್ ಕೂಡ ಹಾಗೆ ಇಂಪ್ರೂವ್ ಆಗಿದೆ. ಸೊ 7.43% ಜಾಸ್ತಿ ಆಗಿದೆ. ಇನ್ನು ಮತ್ತೊಂದು ಕಂಪನಿ ಅಂತಂದ್ರೆ KEC ಇಂಟರ್ನ್ಯಾಷನಲ್, ಇದು ಕೂಡ ಟೆಲಿಕಾಂ ಮತ್ತೆ ನೆಟ್ವರ್ಕ್ ಸೆಕ್ಟರ್ಗೆ ಸೇರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಟೆಲಿಕಾಂ ಟವರ್ಸ್ ನ ಮತ್ತೆ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುತ್ತೆ. ಸೊ ಇದು ರೂರಲ್ ಬ್ರಾಡ್ಬ್ಯಾಂಡ್ ಪೆನಿಟ್ರೇಷನ್ ಏನಿದೆ ಅದಕ್ಕೆ ಎಸೆನ್ಷಿಯಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫೀಲ್ಡ್ ಬಂದು ಫೈನಾನ್ಸಿಂಗ್ ಮತ್ತೆ ಟ್ಯಾಕ್ಸೇಷನ್. ಸೊ ಈಗ ಇನ್ಶೂರೆನ್ಸ್ ಕಂಪ್ನೀಸ್ ಏನಿದೆ ಭಾರತದಲ್ಲಿ, ಸೊ ಅದಕ್ಕೆ 100% FDI ಪ್ರಪೋಸಲ್ ನ ಇಟ್ಟಿದ್ದಾರೆ.
ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಇನ್ಶೂರೆನ್ಸ್ ಭಾರತದ ಇನ್ಶೂರೆನ್ಸ್ ಕಂಪನೀಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಫಾರಿನ್ ಇನ್ಫ್ಲೋನ ತರ್ತಾರೆ. ಸೊ ಇದರಿಂದ ಒಳ್ಳೆ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಸೆಕ್ಟರ್ಗೆ. ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಇದೆಯಲ್ಲ ಅದಕ್ಕೆ ಪಾರ್ಷಿಯಲ್ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ನ ಪ್ರಪೋಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಅಲ್ಲೂ ಕೂಡ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಟ್ಯಾಕ್ಸ್ ಪೇಯರ್ಸ್ಗೆ ಬಿಗ್ಗೆಸ್ಟ್ ರಿಲೀಫ್ ಅಂತ ಹೇಳ್ಬೋದು. ಹಾಗೆ ಬಿಗ್ಗೆಸ್ಟ್ ಹೈಲೈಟ್ ಏನು ಅಂತಂದ್ರೆ 12 lakhs ವರ್ಗೂ ನಿಮ್ ಇನ್ಕಮ್ ಇದ್ರೆ ನೀವು ಯಾವುದೇ ರೀತಿಯಾದ ಟ್ಯಾಕ್ಸ್ ಪೇ ಮಾಡೋಷ್ಟಿಲ್ಲ, ಝೀರೋ ಟ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆದಾಗ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಇದು ಒಂದು ಮಿಡಲ್ ಕ್ಲಾಸ್ಗೆ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು. ಸೊ ಈ ಟ್ಯಾಕ್ಸ್ ಬಿಲ್ ಏನಿದೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ಲು ಅದು ನೆಕ್ಸ್ಟ್ ವೀಕ್ ಅನೌನ್ಸ್ ಮಾಡ್ತಾರೆ. ಸೊ ಅದಕ್ಕೆ ಡೀಟೇಲ್ ಅನಾಲಿಸಿಸ್ಗೆ ಸ್ಟೇ ಟ್ಯೂನ್ ಟು ಗ್ರೋ ಕನ್ನಡ ಚಾನಲ್. ಈಗ ಪಾಸಿಟಿವ್ಸ್ ಯಾವ್ದಕ್ಕೆ ಅಂತ ನೋಡಿದ್ರೆ ಫೈನಾನ್ಷಿಯಲ್ ಸರ್ವಿಸಸ್, ಫಿನ್ಟೆಕ್, ಇನ್ಶೂರೆನ್ಸ್ ಫರ್ಮ್ಸ್ಗೆ ಇದೆಲ್ಲದಕ್ಕೂ ಕೂಡ ಪಾಸಿಟಿವ್ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಸ್ಟಾಕ್ಸ್ ಯಾವ್ದು ಅಂತ ನೋಡೋಣ. ಮೊದಲನೇದು ಬಂದು HDFC ಲೈಫ್. ಇದು ಇನ್ಶೂರೆನ್ಸ್ ಸೆಕ್ಟರ್ಗೆ ಸೇರುತ್ತೆ. ಈಗ 100% FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಅಲೋ ಮಾಡಿರೋದ್ರಿಂದ ಕ್ಯಾಪಿಟಲ್ ಇನ್ಫ್ಲೋ ಆಗೋದು ಖಂಡಿತ. ಸೊ ಇದರಿಂದ ಇದಕ್ಕೆ ಲಾಭ ಆಗ್ಬೋದು ಅಂತ. ಎರಡನೇ ಸ್ಟಾಕ್ ಬಂದು SBI ಲೈಫ್. ಸೊ ಇದು ಕೂಡ ಇನ್ಶೂರೆನ್ಸ್ ಸೆಕ್ಟರ್ಗೆ ಸೇರುತ್ತೆ. ಸೊ FDI ಲಿಬ್ರಲೈಸೇಷನ್ ಇಂದ ಎಕ್ಸ್ಪಾನ್ಷನ್ ಆಗೋ ಸಾಧ್ಯತೆಗಳಿದೆ. ಇನ್ನು ಥರ್ಡ್ ಒನ್ ಬಂದು ಬಜಾಜ್ ಫಿನ್ಸರ್ವ್. ಇದು ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ಗೆ ಸೇರುತ್ತೆ. ಈಗ ಟ್ಯಾಕ್ಸ್ ಕಟ್ಸ್ ಏನೋ ಆಯ್ತು. ಸೊ ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಏನಾಗುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ, ಕ್ರೆಡಿಟ್ ಡಿಮ್ಯಾಂಡ್ ಏನಾಗುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಈ ಕಂಪನಿಗೆ ಲಾಭ ಆಗ್ಬೋದು. ಈಗ ಮಿಸ್ಡ್ ಆಪರ್ಚುನಿಟೀಸ್ ಅಂತ ನೋಡಿದ್ರೆ ಈಗ ಅನಾಲಿಸ್ಟ್ ಇರ್ಬೋದು, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇರ್ಬೋದು, ಇವರೆಲ್ಲ ಕೂಡ ಕೆಲವು ಅಲೋಕೇಶನ್ಸ್ ಅಂದ್ರೆ ಫಂಡ್ ಅಲೋಕೇಶನ್ಸ್ ಮತ್ತೆ ಪಾಲಿಸಿ ಅನೌನ್ಸ್ಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅದಕ್ಕೆ ಹೈ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಟಿದ್ರು. ಯಾವ್ಯಾವ ಸೆಕ್ಟರ್ ಅಲ್ಲಿ ಅಂದ್ರೆ ಡಿಫೆನ್ಸ್ ಆಗಿರ್ಬೋದು, ರೈಲ್ವೇಸ್ ಇರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು. ಯಾಕಂದ್ರೆ ಭಾರತದ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಈ ಸೆಕ್ಟರ್ಸ್ ಕೀ ರೋಲ್ ಅಂತ ಹೇಳ್ಬೋದು. ಬಟ್ ಆದ್ರೆ ಈ ಯಾವ ಸೆಕ್ಟರ್ ಅಲ್ಲೂ ಕೂಡ ಮೇಜರ್ ಫಂಡ್ ಅಲೋಕೇಶನ್ ಆಗದೆ ಇರೋದ್ರಿಂದ ಇದು ಡಿಸಪಾಯಿಂಟ್ ಮಾಡಿದೆ ಕೆಲವು ಸೆಕ್ಟರ್ಸ್ಗೆ ಅಂತಾನೆ ಹೇಳ್ಬೋದು. ಆದ್ರಿಂದ ಎಷ್ಟೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾಲ್ ಕೂಡ ನೋಡ್ತು. ಸೊ ಈಗ ಟ್ಯಾಕ್ಸೇಷನ್ ನ ಫೀಲ್ಡ್ ಅಲ್ಲಿ ನಾವು ನೋಡ್ಬೇಕಂತಂದ್ರೆ ಸೊ ಗವರ್ಮೆಂಟ್ ನ್ಯೂ ಸ್ಕೀಮ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಿದೆ ಅಂತ ಹೇಳ್ಬೋದು, ನ್ಯೂ ಟ್ಯಾಕ್ಸ್ ರೆಜಿಮ್ಗೆ. ಯಾಕಂದ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಏನಿದೆ ಅದನ್ನ ಅವರು ಇವೆಂಚುಯಲಿ ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಫೇಸ್ ಬೈ ಫೇಸ್. ಈಗ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ 2023-24 ರಿಟರ್ನ್ಸ್ ನೋಡ್ಬೇಕಂದ್ರೆ 72% ಜನ ನ್ಯೂ ಟ್ಯಾಕ್ಸ್ ರೆಜಿಮ್ ನೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಆದ್ರಿಂದ ಆ ಇಂಪ್ರೂವ್ಮೆಂಟ್ ಆಲ್ರೆಡಿ ನಮಗೆ ಕಾಣಿಸ್ತಾ ಇದೆ. ಸೊ ಈಗ ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲೇ ಅಪ್ ಟು 12 lakh ನಿಮ್ಗೆ ಝೀರೋ ಟ್ಯಾಕ್ಸ್ ಪೇಮೆಂಟ್ ಆಗ್ತಾ ಇದೆ. ಹೇಗೆ ಅಂದ್ರೆ ರಿಬೇಟ್ ತಗೊಂಡು ನೀವು ಇದನ್ನ ಕ್ಲೇಮ್ ಮಾಡ್ಕೋಬಹುದು. ಸೊ ನೀವು 12 ಲಕ್ಷ ತನಕ ಅರ್ನ್ ಮಾಡ್ತಾ ಇದ್ರೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇರೋದಿಲ್ಲ. ಅದ್ರೊಳಗೆ ಸ್ಯಾಲ್ರಿ ಏನಾದ್ರು ಆಗಿದ್ರೆ ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ 75,000 ಎಕ್ಸ್ಟ್ರಾ ಬೀಳುತ್ತೆ. ಸೊ ಇದರಿಂದ ಟೋಟಲ್ ಟುಗೆದರ್ ಮಾಡಿದ್ರೆ 12,75,000 ನಿಮ್ ಇನ್ಕಮ್ ಇದ್ರೆ ಅಲ್ಲಿ ತನಕ ನಿಮ್ಗೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಪೇಮೆಂಟ್ ಇರೋದಿಲ್ಲ. ಈಗ ನೀವು ಟೇಬಲ್ ಅಲ್ಲಿ ನೋಡ್ತಿರ್ಬೋದು ಪ್ರಪೋಸ್ ಏನ್ ಮಾಡಿದ್ದಾರೆ ಅಂತ. ಇದನ್ನ ಫೈನಲೈಸ್ ಆಗಿಲ್ಲ, ಬಟ್ ಪ್ರಪೋಸ್ಡ್ ಏನಿದೆ ಅಂತ ಅಂದ್ರೆ ಈಗ ಮುಂಚೆ 0 to 3 lakh ನಿಲ್ ಇತ್ತು, ಬಟ್ ಇವಾಗ 0 to 4 lakh ನಿಲ್ಲಿದೆ, ನಿಲ್ ಟ್ಯಾಕ್ಸ್ ರೇಟು. 4 to 8 lakh 5% ಇದೆ, 8 to 12 lakh 10% ಇದೆ. ಬಟ್ ಆದ್ರೆ ರಿಬೇಟ್ ಇದೆ. ಸೊ ಅದರಿಂದ ಅಪ್ ಟು 12 lakh ಅಷ್ಟೇ ಇದ್ರೆ ನೀವು ರಿಬೇಟ್ ನ ಕ್ಲೇಮ್ ಮಾಡ್ಬೋದು. ಬಟ್ ಇಲ್ಲ ಜಾಸ್ತಿ ಇದೆ ಅಪ್ ಟು 12 ಗಿನ್ನ ಇಲ್ಲ, ಬಟ್ ನಿಮ್ದು ಸಪೋಸ್ ಇನ್ಕಮ್ 20 lakhs ಇದೆ ಅಂತ ಅನ್ಕೊಳ್ಳೋಣ, ಆಗ ಈ ಟ್ಯಾಕ್ಸ್ ರೇಟ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಸೊ ಈಗ 12 to 16 lakh ತಗೊಂಡ್ಬೇಕಂದ್ರೆ 15% ಇದೆ, 16 to 20 lakh ನೋಡಿದ್ರೆ 20% ಇದೆ, 20 to 24 lakh 25% ಇದೆ, ಹಾಗೆ 24 ಲಕ್ಷಕ್ಕಿಂತ ಜಾಸ್ತಿ ಇದೆ ನಿಮ್ದು ಇನ್ಕಮ್ ಅಂದ್ರೆ ಆಗ ಮಾತ್ರ 30% ಟ್ಯಾಕ್ಸೇಷನ್ ಬೀಳುತ್ತೆ. ಸೊ ಒಬ್ಬ ಇಂಡಿವಿಜುವಲ್ 25 ಲಕ್ಷ ಅರ್ನ್ ಮಾಡ್ತಿದ್ದಾನೆ ಅಂದ್ರೆ 1,10,000 ಬೆನಿಫಿಟ್ ಅನ್ನ ಪಡ್ಕೋಬಹುದು ಟ್ಯಾಕ್ಸ್ ಅಲ್ಲಿ ಈ ಬಜೆಟ್ ಇಂದ. ಸೊ ಅದೇ ರೀತಿ ಏನಾದ್ರು ಒಬ್ಬ ಪರ್ಸನ್ 12 ಲಕ್ಷ ತನಕ ಇನ್ಕಮ್ ಜನರೇಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ 80,000 ರಿಡಕ್ಷನ್ ಆಯ್ತು. ಯಾಕಂದ್ರೆ 100% ರಿಡಕ್ಷನ್ ಆಗೋಯ್ತಲ್ಲ ಟ್ಯಾಕ್ಸ್ ರೇಟು. ಸೊ ಮುಂಚೆ ಅವನು 80,000 ಪೇ ಮಾಡ್ಬೇಕಾಯ್ತು, ಬಟ್ ಇವಾಗ ಜಸ್ಟ್ ನೋ ಟ್ಯಾಕ್ಸ್ ಅಟ್ ಆಲ್. ಸೊ ಈಗ 18 ಲಕ್ಷ ಏನಾದ್ರು ಸಪೋಸ್ ಇನ್ಕಮ್ ಬರ್ತಿದೆ ಅಂತಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಬಂದು 70,000 ಆಗುತ್ತೆ. ಸೊ ಇದು ಕೂಡ 30% ಅಂತ ಹೇಳ್ಬೋದು ಅವ್ರದ್ದು ಮುಂಚೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ರೀತಿ ಎಲ್ಲಾ ಟ್ಯಾಕ್ಸ್ ಬ್ರಾಕೆಟ್ಸ್ ಅವ್ರಿಗೂ ಕೂಡ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಮುಂಚೆ TDS ಮತ್ತೆ TCS LLE ಎರಡೂ ಕೂಡ ಅಪ್ಲಿಕೇಬಲ್ ಆಗ್ತಾ ಇತ್ತು. ಈಗ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ TCS ನ ಒಮಿಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದಾರೆ, ಯಾಕಂದ್ರೆ ಡೂಪ್ಲಿಕೇಶನ್ ಆಗ್ಬಾರ್ದು ಅಂತ. ಮತ್ತೆ ಕೆಲವು ಕೇಸಸ್ ಅಲ್ಲಿ ಹೈಯರ್ TDS ಡಿಡಕ್ಷನ್ಸ್ ಇರ್ತಾ ಇತ್ತು. ಬಟ್ ಈಗ ಆ ಪ್ರಾವಿಷನ್ ಏನಿದೆ ಅದು ಕೇವಲ ನಾನ್ ಪ್ಯಾನ್ ಕೇಸಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ.
ಈಗ ಇನ್ನೂ ಕೆಲವು ರಿಫಾರ್ಮ್ಸ್ ಇದೆ. ಈಗ TCS ಪೇಮೆಂಟ್ ಅಲ್ಲಿ ಡಿಲೇ ಆಯ್ತು ಅಂತ ಅನ್ಕೊಳ್ಳೋಣ. ಅಪ್ ಟು ಡೇಟ್ ಆಫ್ ಫೈಲಿಂಗ್ ಸ್ಟೇಟ್ಮೆಂಟ್ ಡಿಲೇ ಆಗಿದ್ರೆ ಇದನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅಂದ್ರೆ ಕ್ರಿಮಿನಲ್ ಆಗಿ ಏನು ನೋಡೋದಿಲ್ಲ ಇದನ್ನ ಇನ್ಮೇಲಿಂದ. ಸೊ ಇದ್ರ ಜೊತೆಗೆ ಏನಂದ್ರೆ ಅಪ್ಡೇಟೆಡ್ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಅಂತ ಟೈಮ್ ಕೊಟ್ಟಿದ್ರು 2 years. ಅದನ್ನ ಎಕ್ಸ್ಟೆಂಡ್ ಮಾಡಿ 4 years ಮಾಡಿದ್ದಾರೆ. ಯಾಕಂದ್ರೆ ಜನರು ವಾಲಂಟ್ರಿ ಆಗೇನೆ ಅವರೇ ರಿಟರ್ನ್ಸ್ ಮಾಡ್ಲಿ ಅಂತ, ಫೈಲ್ ಮಾಡ್ಲಿ ಅಂತ. ಸೊ ನಂತರ ಇನ್ನೊಂದೇನು ರಿಲೀಫ್ ಸಿಕ್ಕಿದೆ ಅಂತ ಅಂದ್ರೆ, ನಿಮ್ಮ ಹತ್ರ ಒಂದು ಸೆಲ್ಫ್ ಆಕ್ಯುಪೈಡ್ ನಿಮ್ ಮನೆ ಇತ್ತು ಅಂತ ಅನ್ಕೊಳ್ಳೋಣ, ನೀವೇ ಆಕ್ಯುಪೈ ಮಾಡಿರೋದಕ್ಕೆ. ಸೊ ಅದಕ್ಕೆ ಮಾತ್ರ ಟ್ಯಾಕ್ಸ್ ರಿಲೀಫ್ ಸಿಗ್ತಾ ಇತ್ತು. ಬಟ್ ಈಗ 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಮೇಲೂ ಟ್ಯಾಕ್ಸ್ ರಿಲೀಫ್ ಸಿಗ್ತಾ ಇದೆ. ಅಂದ್ರೆ 2 ಸ್ವಂತ ಮನೆದ್ರ ಮೇಲೂ ಕೂಡ ನೀವು ಟ್ಯಾಕ್ಸ್ ರಿಲೀಫ್ ನ ತಗೋಬಹುದು. ಈಗ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅಕೌಂಟ್ಸ್ ಬಗ್ಗೆ ಕೇಳಿರ್ತೀರಲ್ಲ, ಇದ್ರೊಳಗೆ ತುಂಬಾನೇ ಸೀನಿಯರ್ ಸಿಟಿಸನ್ಸ್, ವೆರಿ ಸೀನಿಯರ್ ಸಿಟಿಸನ್ಸ್ ಎಲ್ಲ ಕೂಡ ಇನ್ನ ಅಕೌಂಟ್ಸ್ ನ ಇಟ್ಕೊಂಡಿದ್ದಾರೆ. ಬಟ್ ಅದ್ರೊಳಗೆ ಇವಾಗ ಇಂಟ್ರೆಸ್ಟ್ ಏನು ಬರ್ತಿಲ್ಲ. ಸೊ ಅದರಿಂದ ಆ ಸ್ಕೀಮ್ ಇಂದ ಏನಾದ್ರು ವಿಡ್ರಾ ಮಾಡ್ಕೊಂಡ್ರೆ ಅಮೌಂಟ್ 29th August 2024 ಇಂದ ಸೊ ಯಾವುದೇ ರೀತಿಯಾದ ಟ್ಯಾಕ್ಸ್ ಬೀಳೋದಿಲ್ಲ. ಸೊ ಇದು ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದ್ರೆ ನಮ್ಗೆ ಯಾವ್ದು ಚೀಪ್ ಆಗಿದೆ, ಯಾವ್ದು ಎಕ್ಸ್ಪೆನ್ಸಿವ್ ಆಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಜಾಸ್ತಿ. ಸೊ ಬನ್ನಿ ನೋಡೋಣ. ಈಗ ನೀವು ಟೇಬಲ್ ಅಲ್ಲಿ ನೋಡೋ ಹಾಗೆ ಎಕ್ಸ್ಪೆನ್ಸಿವ್ ಅಂತ ನೋಡಿದ್ರೆ ನಿಟೆಡ್ ಫ್ಯಾಬ್ರಿಕ್ಸ್, ಇಂಟ್ರಾಕ್ಟಿವ್ ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇ, ಇದೆರಡು ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಇನ್ನು ಚೀಪರ್ ಅಂತ ನೋಡಿದ್ರೆ 36 ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತೆ ಮೆಡಿಸಿನ್ ಇರ್ಬೋದು. ಎಸ್ಪೆಷಲಿ ಕ್ಯಾನ್ಸರ್ಗೆ ಮತ್ತೆ ರೇರ್ ಡಿಸೀಸಸ್ ಇರುತ್ತೆ ಅಲ್ವಾ, ಅಥವಾ ಕ್ರಾನಿಕ್ ಡಿಸೀಸಸ್ ಇರುತ್ತೆ, ಇದ್ರ ರಿಲೇಟೆಡ್ ಡ್ರಗ್ಸ್ ಅಂಡ್ ಮೆಡಿಸಿನ್ ಇವರು. ಆಮೇಲೆ ಇನ್ನೊಂದು ಕೋಬ್ಯಾಟ್ ಪೌಡರ್ ಇರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು, ಓಪನ್ ಸೆಲ್ಸ್ ಆಫ್ LCD LED TVs ಅಂಡ್ ಇಟ್ಸ್ ಕಾಂಪೊನೆಂಟ್ಸ್ ಇರ್ಬೋದು. ಹಾಗೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಇರ್ಬೋದು, ಮೊಬೈಲ್ ಫೋನ್ಸ್ಗಾಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ, ಇದೆಲ್ಲ ಕೂಡ ಚೀಪ್ ಆಗಿದೆ. ಹಾಗೆ ಲೆದರ್ ಪ್ರಾಡಕ್ಟ್ಸ್ ಏನಿದೆ, ವೆಟ್ ಬ್ಲೂ ಲೆದರ್ ಮತ್ತೆ ಕ್ರಸ್ ಲೆದರ್ ಇಂದ ಮಾಡಿರೋದು, ಇವು ಕೂಡ ಚೀಪ್ ಆಗಿದೆ. ಇದ್ರ ಜೊತೆಗೆ ಫ್ರೋಸನ್ ಫಿಶ್ ಪೇಸ್ಟ್ ಏನಿದೆ ಮತ್ತೆ ಫಿಶ್ ಮತ್ತೆ ಶ್ರಿಂಪ್ ಫೀಡ್ಸ್, ಇವು ಕೂಡ ಚೀಪ್ ಆಗಿದೆ ಅಂತ ಹೇಳ್ಬೋದು. ಈಗ ಯೂನಿಯನ್ ಬಜೆಟ್ 25-26 ಒಟ್ಟಾರೆ ನೋಡ್ಬೇಕಂತ ಅಂದ್ರೆ ಇದೊಂದು ಬ್ಯಾಲೆನ್ಸ್ ನ ಸ್ಟ್ರೈಕ್ ಮಾಡಿದೆ ಅಂತ ಹೇಳ್ಬೋದು. ಟ್ಯಾಕ್ಸ್ ರಿಲೀಫ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಇರ್ಬೋದು, ಅಥವಾ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಇರ್ಬೋದು, ಅದ್ರ ಜೊತೆಗೆ ಇಂಡಸ್ಟ್ರಿ ಸೆಲ್ಫ್ ರಿಲಯನ್ಸ್ ಅಂತ ಇರ್ಬೋದು. ಸೊ ಈ ಎಲ್ಲ ಸೆಕ್ಟರ್ಸ್ ಅಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ನ ಸ್ಟ್ರೈಕ್ ಮಾಡಿದೆ ಅಂತ ಹೇಳ್ಬೋದು. ಈಗ ಇನ್ಕಮ್ ಟ್ಯಾಕ್ಸು 12 lakh ತನಕ ಎಕ್ಸಂಪ್ಷನ್ ಏನ್ ಕೊಟ್ಟಿದ್ದಾರೆ, ಇದರಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹೇಗೆ ಅಂತಂದ್ರೆ, ಸೊ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಏನ್ ಪೇ ಮಾಡ್ತಾ ಇದ್ದೀರಾ ಅದನ್ನ ಉಳಿಸ್ತಿರಲ್ಲ, ಸೊ ಅದು ಡಿಸ್ಪೋಸಬಲ್ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ. ಸೊ ಕನ್ಸ್ಯೂಮ್ ಮಾಡೋದ್ರಿಂದ ಎಕನಾಮಿಕ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಇದು ಕೂಡ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಇದಲ್ದಿರ ಇನ್ನ ಬೆನಿಫಿಟ್ಸ್ ಏನಂದ್ರೆ, ಈಗ MSMEಗೆ, ಅಗ್ರಿಕಲ್ಚರ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೈಯರ್ ಕ್ರೆಡಿಟ್ ಫೆಸಿಲಿಟಿನ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಕೂಡ ಎಕನಾಮಿಕ್ ಎಕ್ಸ್ಪಾನ್ಷನ್ ಆಗುತ್ತೆ. ಈಗ ಬೇರೆ ಸೆಕ್ಟರ್ಸ್ ಅಂದ್ರೆ ಟೂರಿಸಂ ಆಗಿರ್ಬೋದು, ಬ್ರಾಡ್ಬ್ಯಾಂಡ್ ಆಗಿರ್ಬೋದು, ರಿನ್ಯೂವಲ್ ಎನರ್ಜಿ ಆಗಿರ್ಬೋದು, ಅಥವಾ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಈ ಎಲ್ಲ ಸೆಕ್ಟರ್ಸ್ ಒಂದು ಒಳ್ಳೆ ಮೊಮೆಂಟಮ್ ನ ಗೇನ್ ಮಾಡ್ತು. ಬಟ್ ಆದ್ರೆ ಕೆಲವು ಸೆಕ್ಟರ್ಸ್ ಸ್ವಲ್ಪ ಕಡಿಮೆ ಅಟೆನ್ಷನ್ ತಗೊಂತು ಅಂತ ಹೇಳ್ಬೋದು. ಯಾವ್ದ್ಯಾವ್ದು ಅಂದ್ರೆ ಡಿಫೆನ್ಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಹಾಗೆ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ಒಂದು ಡೀಟೇಲ್ ಟ್ಯಾಕ್ಸ್ ವಿಡಿಯೋ ಕೂಡ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ ಟು ಗ್ರೋ ಕನ್ನಡ. Mutual fund investments are subject to market risks. Read all scheme-related documents carefully.